ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಜನಾರ್ದನ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಏನಂತ ಹೇಳಿದ್ರೆ ಫಂಡಮೆಂಟಲ್ ಅನಾಲಿಸಿಸ್. ಅಂದರೆ ಫಂಡಮೆಂಟಲ್ ಅನಾಲಿಸಿಸ್ ನಾವು ಲಾಸ್ಟ್ ವಿಡಿಯೋಯಿಂದ ಮಾಡ್ತಾ ಇದ್ದೀವಿ. ಸೊ ನಾವು ಬ್ಯಾಲೆನ್ಸ್ ಶೀಟ್ ನೋಡಿದ್ವಿ. ಸೊ ಬ್ಯಾಲೆನ್ಸ್ ಶೀಟ್ನಲ್ಲಿ ಏನೇನು ಬರುತ್ತೆ, ಏನೇನು ಚೆಕ್ ಮಾಡಬೇಕು ಫಂಡಮೆಂಟಲ್ ಅನಾಲಿಸಿಸ್ ಮಾಡೋಕ್ಕಿಂತ ಮುಂಚೆ. ಸೊ ಅದರಲ್ಲಿ ನಾವು ಬ್ಯಾಲೆನ್ಸ್ ಶೀಟ್ ಕವರ್ ಮಾಡಿದ್ದೀವಿ. ಅದಾದಮೇಲೆ ಇದು ಸೆಕೆಂಡ್ ಪಾರ್ಟ್ ಅಂದ್ಕೊಳ್ಳಿ. ಅಂದರೆ ಈ ಫಂಡಮೆಂಟಲ್ ಅನಾಲಿಸಿಸ್ ಅಂದರೆ ನಮಗೆ ಮೇನ್ ಅಂದರೆ ಯಾವುದಾದ್ರು ಕಂಪ್ನಿ ನಾವು ಬೈ ಮಾಡಬೇಕಂದ್ರೆ ಸ್ಟಾಕ್ ಮಾರ್ಕೆಟಲ್ಲಿ ಸೊ ನಾವು ಫಂಡಮೆಂಟಲ್ ಅನಾಲಿಸಿಸ್ ಮಾಡಲೇಬೇಕು. ಸೊ ನಾವು ಬ್ಯಾಲೆನ್ಸ್ ಶೀಟ್ ಕವರ್ ಮಾಡಿದ್ದೀವಿ. ಇವತ್ತು ಬಂದು P&L ಅಕೌಂಟ್ ಅಂದರೆ ಪ್ರಾಫಿಟ್ ಆ್ಯಂಡ್ ಲಾಸ್ ಸ್ಟೇಟ್ಮೆಂಟ್ನ ಹೆಂಗೆ ಚೆಕ್ ಮಾಡೋದು, ಅದರಲ್ಲಿ ಏನೇನು ಬರುತ್ತೆ ಅಂತೇಳಿ ಫುಲ್ ಕಂಪ್ಲೀಟ್ ಡೀಟೇಲ್ ಆಗಿ ನೋಡೋಣ. ಸೊ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಬಟನ್ ಒತ್ತಿ, ಬೆಲ್ ಐಕಾನ್ ಒತ್ತಿ, ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನಾವು ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಓಕೆ, ಈಗ ಸೊ ಪ್ರಾಫಿಟ್ ಆ್ಯಂಡ್ ಲಾಸ್ ಸ್ಟೇಟ್ಮೆಂಟಲ್ಲಿ ಏನೇನು ಬರುತ್ತೆ ಅಂತೇಳಿ ನೋಡೋಣ. ಸೊ ಇವಾಗ ನಾನು ಪ್ರಾಫಿಟ್ ಆ್ಯಂಡ್ ಲಾಸ್ ಸ್ಟೇಟ್ಮೆಂಟ್ ಬರ್ಕೊತೀನಿ. ಲಾಸ್ ಸ್ಟೇಟ್ಮೆಂಟ್, ಪ್ರಾಫಿಟ್ ಆ್ಯಂಡ್ ಲಾಸ್ ಸ್ಟೇಟ್ಮೆಂಟ್. ಸೊ ಈಗ ಪ್ರಾಫಿಟ್ ಆ್ಯಂಡ್ ಲಾಸ್ ಸ್ಟೇಟ್ಮೆಂಟಲ್ಲಿ ನಮಗೆ ಮೇನ್ ಇಂಪಾರ್ಟೆಂಟ್ ಡಿವಿಷನ್ ಎರಡು ಭಾಗ ಬರುತ್ತೆ. ಅಂದರೆ ಒಂದು, ಈ ಕಂಪ್ನಿ ಯಾವಾಗೂ ಒಂದು ಪ್ರಾಫಿಟ್, ಇನ್ನೊಂದು ಎಕ್ಸ್ಪೆನ್ಸ್. ಅಂದರೆ ಒಂದು ಫಸ್ಟ್ ರೆವಿನ್ಯೂ ಬರುತ್ತೆ. ಸೊ ಕಂಪ್ನಿ ರನ್ ಮಾಡಿದ್ರೆ ಕಂಪ್ನಿಗೆ ರೆವಿನ್ಯೂ ಬರುತ್ತೆ, ಆಮೇಲೆ ಎಕ್ಸ್ಪೆನ್ಸ್ ಆಗುತ್ತೆ. ಕರೆಕ್ಟ್ ಅಲ್ವಾ? ಸೊ ಇದೇ ಈ ಎಕ್ಸ್ಪೀರಿಯನ್ಸ್. ಸೊ ಇದೆ ಮೇನ್ ಕಂಪ್ನಿಗೆ ಒಂದು ರೆವಿನ್ಯೂ ಜನರೇಟ್ ಮಾಡ್ತಾರೆ, ರೆವಿನ್ಯೂಯಿಂದ ಎಕ್ಸ್ಪೆನ್ಸ್ ಆಗುತ್ತೆ. ಸೊ ಇದೆರಡು ಏನು ಡೀಟೇಲ್ ಆಗಿ ನೋಡೋಣ. ಸೊ ರೆವಿನ್ಯೂ ಅಂದರೆ ಏನು ಅಂತ ಹೇಳಿದ್ರೆ, ಈಗ ಒಂದು ಕಂಪ್ನಿ ರನ್ ಮಾಡಬೇಕಂದ್ರೆ ಏನೊಂದು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ಗೆ ಇವಾಗ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ಅಂದರೆ ಕಾರ್ ಇಂಡಸ್ಟ್ರಿ ತಗೊಳ್ಳೋಣ. ಸೊ ಈ ಕಾರ್ ಇಂಡಸ್ಟ್ರಿಯಲ್ಲಿ ಅವ್ರಿಗೆ ಏನು ಮೇನು, ಕಾರ್ ಸೆಲ್ ಮಾಡೋದ್ರಿಂದ ಲಾಭ ಬರುತ್ತೆ. ಇವಾಗ ಈ ರೆವಿನ್ಯೂ ಅಲ್ಲಿ ಮೇನ್ ಇಂಪಾರ್ಟೆಂಟು ಅಂದರೆ ಎರಡು ಭಾಗ ಬರುತ್ತೆ ರೆವಿನ್ಯೂ ಅಲ್ಲಿ. ಏನು ಅಂತ ಹೇಳಿದ್ರೆ ರೆವಿನ್ಯೂ ಫ್ರಮ್ ಮೇನ್ ಆಪರೇಷನ್, ಮತ್ತು ಇನ್ನೊಂದು ರೆವಿನ್ಯೂ ಫ್ರಮ್ ಅದರ್ ಸೋರ್ಸ್. ಸೊ ಓಕೆ, ರೆವಿನ್ಯೂ ಫ್ರಮ್ ಮೇನ್ ಆಪರೇಷನ್. ಸೊ ಇವಾಗ ಕಾರ್ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿಯಲ್ಲಿ ಅವ್ರಿಗೆ ಏನು ಮೇನ್ ರೆವಿನ್ಯೂ ಬಂದು ಕಾರ್ ಸೆಲ್ ಮಾಡೋದ್ರಿಂದ ಅವ್ರಿಗೆ ಮೇನ್ ರೆವಿನ್ಯೂ ಅಂದರೆ ರೆವಿನ್ಯೂ ಅಂದರೆ ಇನ್ಕಮ್ಮು. ಸೊ ಅವ್ರಿಗೆ ಕಾರ್ ಸೆಲ್ ಮಾಡೋದ್ರಿಂದ ಮೇನ್ ಇನ್ಕಮ್ ಆಯಿತು. ಸೊ ಮೇನ್ ಇನ್ಕಮ್ ಕಾರ್ ಸೆಲ್ ಮಾಡೋದ್ರಿಂದ. ಅದರ್ ಇನ್ಕಮ್ ಎಲ್ಲಿಂದ ಬರುತ್ತೆ? ಸೊ ಅದರ್ ಇನ್ಕಮ್ ಒಂದು ಇವಾಗ ಸೀಟ್ ಕವರ್ ಹೊಡ್ಕೊತಾರೆ, ಫ್ಲೋರಿಂಗ್ ಮ್ಯಾಟ್ ಹಾಕ್ಸ್ಕೊತಾರೆ, ಮ್ಯೂಸಿಕ್ ಸಿಸ್ಟಮ್ ಆ್ಯಡ್ ಮಾಡ್ಕೊತಾರೆ, ಮತ್ತು ಪರ್ಫ್ಯೂಮ್ ಹಾಕ್ತಾರೆ ಕಾರ್ಗೆ. ಸೊ ಇದೆಲ್ಲ ಅದರ್ ಇನ್ಕಮ್ಸ್ ಅಂತ ಹೇಳ್ತಾರೆ. ಸೊ ಮ್ಯಾನುಫ್ಯಾಕ್ಚರಿಂಗಲ್ಲಿ ಈ ರೀತಿ ಸಹ ಅವರು ಅದರ್ ಇನ್ಕಮ್ನ ಜನರೇಟ್ ಮಾಡ್ಕೊತಾರೆ. ಸೊ ಏನಕ್ಕೆ ಅಂದರೆ ಇದು ಒಂದು ಕಂಪ್ನಿಗೆ ಅಡಿಷ್ನಲ್ ಬೂಸ್ಟ್ ಇದ್ದಂಗೆ. ಸೊ ಮೇನ್ ಕಾರ್ ಸೆಲ್ ಮಾಡೋದ್ರಿಂದ, ಮತ್ತು ಇನ್ನೊಂದು ಅದರ್ ಇನ್ಕಮ್ ಅಂದರೆ ಈ ಅಕ್ಸೆಸರೀಸ್ ಮಾರೋದ್ರಿಂದ. ಸೊ ಅರ್ಥ ಆಯ್ತಲ್ವಾ? ರೆವಿನ್ಯೂ ಫ್ರಮ್ ಮೇನ್ ಸೋರ್ಸ್, ರೆವಿನ್ಯೂ ಫ್ರಮ್ ಅದರ್ ಸೋರ್ಸ್. ಸೊ ಇದು ಇನ್ಕಮ್ಮು. ಸೊ ಇವಾಗ ಎಕ್ಸ್ಪೆನ್ಸ್ ನೋಡೋಣ, ಯಾವ ರೀತಿ ಎಕ್ಸ್ಪೆನ್ಸ್ ಮಾಡ್ತಾರೆ ಅಂತ. ಸೊ ಕಂಪ್ನಿ ರನ್ ಮಾಡಬೇಕಾದ್ರೆ ಇನ್ಕಮ್ ಜನರೇಟ್ ಮಾಡ್ತಾರೆ, ಎಕ್ಸ್ಪೆನ್ಸ್ ಅಂತ ಹೇಳಿದ್ರೆ ಏನಾದರೂ ಇರ್ಬೋದು, ಲೈಕ್ ಬಿಲ್ಡಿಂಗ್ಗೆ ರೆಂಟ್ ಕೊಡೋದು, ಮತ್ತು ಎಂಪ್ಲಾಯೀಸ್ಗೆ ಸ್ಯಾಲ್ರಿ ಕೊಡೋದು ಅಂತೇಳಿ ನೋಡೋಣ. ಸೊ ಇವಾಗ ಡೀಟೇಲ್ ಆಗಿ ನೋಡೋಣ ಏನೇನು ಬರುತ್ತೆ ಅಂತೇಳಿ. ಫಸ್ಟ್ ಒನ್ ಬಂದು ಆಪರೇಟಿಂಗ್ ಆ್ಯಂಡ್ ಡೈರೆಕ್ಟ್ ಎಕ್ಸ್ಪೆನ್ಸ್. ಸೊ ಈ ಆಪರೇಟಿಂಗ್ ಆ್ಯಂಡ್ ಡೈರೆಕ್ಟ್ ಎಕ್ಸ್ಪೆನ್ಸ್ ಅಂದರೆ ಏನು ಅಂತ ಹೇಳಿದ್ರೆ, ಇವಾಗ ಕಾರ್ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದಕ್ಕೆ ರಾ ಮೆಟೀರಿಯಲ್ ಬೇಕು. ಏನು? ಕಬ್ಬಿಣಗಳು ಬೇಕು, ಪ್ಲಾಸ್ಟಿಕ್ಸ್ ಐಟಮ್ಸ್ ಬೇಕು. ಸೊ ಕಾರ್ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಈ ಮೇನ್ ರಾ ಮೆಟೀರಿಯಲ್ ಬೇಕು. ಸೊ ಅದನ್ನ ಡೈರೆಕ್ಟ್ ಎಕ್ಸ್ಪೆನ್ಸ್ ಅಂತ ಕೇಳಿದ್ದಾರೆ. ಮತ್ತು ಕಾರ್ ಮ್ಯಾನುಫ್ಯಾಕ್ಚರ್ ಆದ್ಮೇಲೆ ಏನು ಮಾಡಬೇಕು? ಮಾರ್ಕೆಟಿಂಗ್ ಮಾಡಬೇಕು. ಸೊ ಈ ಮಾರ್ಕೆಟ್ ಮಾಡೋದು ಡೈರೆಕ್ಟ್ ಎಕ್ಸ್ಪೆನ್ಸ್ ಅಂತೇಳಿ ಕರೀತಾರೆ. ಸೊ ಇವಾಗ ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡೋದಕ್ಕೆ, ಮಾರ್ಕೆಟಿಂಗ್ ಮಾಡೋದಕ್ಕೆ, ಮತ್ತು ಒಳ್ಳೆ ಕಾರ್ನ ಡಿಸೈನ್ ಮಾಡೋದಕ್ಕೆ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆಕ್ಟಿವಿಟಿಗೂ ಸಹ ಈ ಎಕ್ಸ್ಪೆನ್ಸ್ನ ಮಾಡ್ಕೊತಾರೆ. ಇದನ್ನ ಡೈರೆಕ್ಟ್ ಎಕ್ಸ್ಪೆನ್ಸಲ್ಲಿ ಬರುತ್ತೆ. ಸೊ ಇವಾಗ ಸೆಕೆಂಡ್ ಒಂದು ನೋಡೋಣ. ಇನ್ನೊಂದು ಏನು ಎಕ್ಸ್ಪೆನ್ಸ್ ಬರುತ್ತೆ? ಎಂಪ್ಲಾಯಿ ಬೆನಿಫಿಟ್ ಎಕ್ಸ್ಪೆನ್ಸ್. ಅಂದರೆ ಎಂಪ್ಲಾಯಿ ಬೆನಿಫಿಟ್ ಎಕ್ಸ್ಪೆನ್ಸ್ ಅಂತ ಏನು ಅಂತ ಹೇಳಿದ್ರೆ, ಎಂಪ್ಲಾಯಿಗೆ ಸ್ಯಾಲ್ರಿ ಕೊಡಬೇಕಾಗುತ್ತೆ, ಬೋನಸ್ ಕೊಡಬೇಕಾಗುತ್ತೆ, ಅಂದರೆ PF ಕಾಂಟ್ರಿಬ್ಯೂಷನ್ ಮಾಡಬೇಕಾಗುತ್ತೆ. ಸೊ ಇದೆಲ್ಲ ಎಂಪ್ಲಾಯಿ ಬೆನಿಫಿಟ್ ಎಕ್ಸ್ಪೆನ್ಸಲ್ಲಿ ಬರುತ್ತೆ. ಮತ್ತು ಇನ್ನೊಂದು ಎಕ್ಸ್ಪೆನ್ಸ್ ಏನಾಗುತ್ತೆ? ಮೂರನೇ ಎಕ್ಸ್ಪೆನ್ಸು ಫೈನಾನ್ಷಿಯಲ್ ಕಾಸ್ಟ್. ಸೊ ಇವಾಗ ಕಂಪ್ನಿ ರನ್ ಮಾಡೋದು ದೊಡ್ಡ ಕಂಪ್ನಿ ಆಗಿರುತ್ತೆ. ಸೊ ಅವರು ಲೋನ್ ತೊಗೊಂಡಿರ್ತಾರೆ, ಬ್ಯಾಂಕಿಂದ ಲೋನ್ ತೊಗೊಂಡಿರ್ತಾರೆ. ಸೊ ಫೈನಾನ್ಷಿಯಲ್ ಕಾಸ್ಟ್, ಲೋನ್ ತೊಗೊಂಡಾದ್ಮೇಲೆ ಏನು ಮಾಡಬೇಕು? ಕಂಪ್ನಿ ಇಂಟ್ರೆಸ್ಟ್ ಪೇ ಮಾಡಬೇಕಲ್ಲ. ಸೊ ಅದನ್ನ ಹೇಳ್ತಾರೆ ಫೈನಾನ್ಷಿಯಲ್ ಕಾಸ್ಟ್. ಸೊ ನಾವು ಕಂಪ್ನಿ ಸಾಲ ಮಾಡಿದರೆ ಆ ಬಡ್ಡಿ ಕಟ್ಟಬೇಕಾಗುತ್ತಲ್ಲ. ಸೊ ಇದನ್ನ ಫೈನಾನ್ಷಿಯಲ್ ಕಾಸ್ಟಲ್ಲಿ ಆ್ಯಡ್ ಮಾಡ್ತಾರೆ. ಸೊ ಇನ್ನೊಂದೇನು ಬರುತ್ತೆ ಅಂತ ಹೇಳಿದ್ರೆ, ಫೈನಾನ್ಷಿಯಲ್ ಕಾಸ್ಟ್ ನೋಡಾಯಿತು. ಇವಾಗ ಡಿಪ್ರಿಸಿಯೇಷನ್ ಏನಂತ ಹೇಳಿದ್ರೆ, ಈಗ ಕಂಪ್ನಿ ರನ್ ಮಾಡೋದಕ್ಕೆ ಮಿಷಿನರೀಸ್ ತಂದಿರ್ತಾರೆ. ಸೊ ಆ ಮಿಷಿನರೀಸ್ ಯೂಸ್ ಮಾಡ್ತಾ ಹಳೇದಾಗುತ್ತೆ.
ಸೊ ಅದು ಹಳೇದಾದ್ಮೇಲೆ ಅದು ಸ್ವಲ್ಪ ಏನಾದರೂ ಸರ್ವಿಸಿಗೆ ಬರುತ್ತೆ, ಸೊ ಕೆಟ್ಟೋಗಬಹುದು, ಸೊ ಇದನ್ನ ಡಿಪ್ರಿಸಿಯೇಷನ್ ಆಗುತ್ತೆ. ಸೊ ಅದನ್ನ ಮಾರಬೇಕಾದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಆ ವ್ಯಾಲ್ಯೂ ಕಮ್ಮಿ ಆಗುತ್ತೆ. ಸೊ ಯಾವುದೇ ಮಿಷಿನರಿಗಳು ಕಂಪ್ನಿ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಮಿಷಿನರಿ ಯೂಸ್ ಮಾಡೋದ್ರಿಂದ ಅದು ಹಳೇದಾಗೋದ್ರಿಂದ ಅದಕ್ಕೆ ಸರ್ವಿಸ್ ಬರೋದ್ರಿಂದ ಅದನ್ನ ಮಾರೋ ಟೈಮಲ್ಲಿ ಡಿಪ್ರಿಸಿಯೇಷನ್ ಅಂದರೆ ಕಮ್ಮಿ ಬೆಲೆಗೆ ಮಾರ್ತಾರೆ. ಸೊ ಅದನ್ನ ಸಹ ಡಿಪ್ರಿಸಿಯೇಷನ್ ಆಫ್ ದ ಎಕ್ಸ್ಪೆನ್ಸ್, ಡಿಪ್ರಿಸಿಯೇಷನ್ ಎಕ್ಸ್ಪೆನ್ಸಲ್ಲಿ ಬರುತ್ತೆ. ಸೊ ಇನ್ನೊಂದು ಎಕ್ಸ್ಪೆನ್ಸ್ ಏನಾಗುತ್ತೆ ಅಂತಂದರೆ ಲಾಸ್ಟ್ ಒನ್ ಬಂದು ಅದರ್ ಎಕ್ಸ್ಪೆನ್ಸ್. ಅದರ್ ಎಕ್ಸ್ಪೆನ್ಸಲ್ಲಿ ಏನು ಬರುತ್ತೆ ಅಂತ ಹೇಳಿದ್ರೆ ಶೋರೂಮ್ ರೆಂಟ್ ಪೇ ಮಾಡಬೇಕು, ಮತ್ತು ಎಲೆಕ್ಟ್ರಿಸಿಟಿ ಇದು ಮಾಡಬೇಕು, ರಿಪೇರ್ ಮಾಡಬೇಕು ಶೋರೂಮ್ನ. ಸೊ ಇವೆಲ್ಲ ಮತ್ತು ಟೆಲಿಫೋನ್ ಬಿಲ್ ಕಟ್ಟಬೇಕು, ಸ್ಟೇಷನರಿ. ಸೊ ಇದೆಲ್ಲ ಅದರ್ ಎಕ್ಸ್ಪೆನ್ಸಲ್ಲಿ ಕವರ್ ಆಗುತ್ತೆ. ಸೊ ನೋಡಿದ್ರಲ್ಲ, ಡೈರೆಕ್ಟ್ ಎಕ್ಸ್ಪೆನ್ಸು, ಎಂಪ್ಲಾಯ್ ಬೆನಿಫಿಟ್ಟು, ಫೈನಾನ್ಷಿಯಲ್ ಕಾಸ್ಟು, ಡಿಪ್ರಿಸಿಯೇಷನು ಮತ್ತು ಅದರ್ ಎಕ್ಸ್ಪೆನ್ಸು. ಸೊ ಇದೆಲ್ಲ ಎಕ್ಸ್ಪೆನ್ಸು. ಸೊ ಇಷ್ಟು ಟೈಪ್ ಬರುತ್ತೆ ಎಕ್ಸ್ಪೆನ್ಸಲ್ಲಿ. ಸೊ ನಾವು ಇನ್ಕಮ್ ನೋಡಾಯಿತು, ಎಕ್ಸ್ಪೆನ್ಸ್ ನೋಡಾಯಿತು. ಸೊ ಇವಾಗ ಮೇನ್ ಪಾರ್ಟಿಗೆ ಬರೋಣ. ಸೊ ನಮ್ಗೆ ಏನು ಅಂತ ಹೇಳಿದ್ರೆ ಕಂಪ್ನಿ ರನ್ ಮಾಡಬೇಕಂದ್ರೆ ಒಂದು ಪ್ರಾಫಿಟಲ್ಲಿ ಇರಬೇಕು, ಲಾಸಲ್ಲಿ ಇರಬೇಕು, ಕರೆಕ್ಟ್ ಅಲ್ವಾ? ಫಾರ್ ಎಕ್ಸಾಂಪಲ್ ಇದೇ ಕಾರ್ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ಬಂದು ಒಂದು 10 ಕೋಟಿ ಫಾರ್ ಎಕ್ಸಾಂಪಲ್ ತೊಗೊತಾ ಇದ್ದೀನಿ, 10 ಕೋಟಿ ಬಿಸ್ನೆಸ್ ಮಾಡಿದೆ ಅಂತ ಅನ್ಕೊಳ್ಳೋಣ. 10 ಕೋಟಿ ಬಿಸ್ನೆಸ್ ಮಾಡಿದೆ. ಸೊ ಇದರಲ್ಲಿ ಎಕ್ಸ್ಪೆನ್ಸ್ ಅಂತ ತೆಗೆಯೋಣ. ಸೊ ಒಂದು 2 ಕೋಟಿ ಎಕ್ಸ್ಪೆನ್ಸ್ ತೆಗೆಯೋಣ. ಅಂದರೆ ಸ್ಯಾಲ್ರಿ ಆಗಿರ್ಬೋದು, ರಾ ಮೆಟೀರಿಯಲ್ ಆಗಿರ್ಬೋದು, ಇದೆಲ್ಲ ತಲೆ ಒಂದು 2 ಕೋಟಿ ಎಕ್ಸ್ಪೆನ್ಸ್ ತೆಗೆಯೋಣ. ಉಳಿದಿರೋದು ಎಷ್ಟು? 8 ಕೋಟಿ, ಕರೆಕ್ಟ್ ಅಲ್ವಾ? 8 ಕೋಟಿ ಉಳಿದಿರುತ್ತೆ. ಸೊ ಇದನ್ನ ನಾವು ಪ್ರಾಫಿಟ್ ಅಂತ ಹೇಳಿ ಕರಿತೀವಿ. ಸೊ ಇದೇನಂತ ಹೇಳಿದ್ರೆ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಅಂತೇಳಿ ಕರಿತೀವಿ. ಏನು ಅಂತ ಹೇಳಿದ್ರೆ ಏನಂತೇಳಿ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್. ಈ ಪ್ರಾಫಿಟ್ ಆದಮೇಲೆ ಗೌರ್ಮೆಂಟ್ಗೆ ಅಂತೇಳಿ ಕಟ್ಟಬೇಕು ಬೇಸ್ಡ್ ಆನ್ ದ ಇಂಡಸ್ಟ್ರಿ. ಫಾರ್ ಎಕ್ಸಾಂಪಲ್ಗೆ 18% ಕಟ್ಬೋದು ಒಂದೊಂದು ಬಿಸ್ನೆಸ್ಸು, ಒಬ್ಬರೊಬ್ರು 25% ಟ್ಯಾಕ್ಸ್ ಕಟ್ತಾರೆ. ಸೊ ಈ ಟ್ಯಾಕ್ಸ್ ಆದಮೇಲೆ ಬರೋ ಅಂಥ ಅಮೌಂಟ್ನ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್, PAT ಅಂತೇಳಿ ಕರಿತೀವಿ, ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್. ಸೊ ಇದನ್ನ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಅಂತ ಹೇಳಿ ಕರಿತೀವಿ. ಇದನ್ನ ಆಫ್ಟರ್ ಟ್ಯಾಕ್ಸ್, ಕಟ್ಟಾದ್ಮೇಲೆ ಆಫ್ಟರ್ ಟ್ಯಾಕ್ಸ್. ಸೊ ಆ್ಯಕ್ಚುಲಿ ನಮ್ಮ P&L ಸ್ಟೇಟ್ಮೆಂಟಲ್ಲಿ ಹಿಂಗೆ ಬರೋದು. ಸೊ ಇವಾಗ ನಿಮ್ಗೆ ಗೊತ್ತಾಯ್ತಲ್ಲ, ಸೊ ಕಂಪ್ನಿ ಯಾವ ರೀತಿ ಜನರೇಟ್ ಮಾಡ್ತಾ ಇದೆ ಇನ್ಕಮ್ಮು, ಯಾವ ರೀತಿ ಎಕ್ಸ್ಪೆನ್ಸ್ ಆಗ್ತಾ ಇದೆ, ಮತ್ತು ಟ್ಯಾಕ್ಸ್ ಹೆಂಗೆ ಕಟ್ತಾ ಇದ್ದಾರೆ. ಸೊ ಅದು ಆ್ಯಕ್ಚುಲಿ PAT ಅನ್ನೋದು ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್, ಇದೆ ಅವ್ರಿಗೆ ಆ್ಯಕ್ಚುಯಲ್ ಪ್ರಾಫಿಟ್ಟು. ಅಂದರೆ ಇವಾಗ ನಾವು ಎಕ್ಸಾಂಪಲ್ಗೆ ನಾನು ನೋಡಿಸ್ತೀನಿ ಹೆಂಗೆ ಶೀಟ್ ಕಾಣಿಸುತ್ತೆ, ಪ್ರಾಫಿಟ್ ಆ್ಯಂಡ್ ಲಾಸ್ ಸ್ಟೇಟ್ಮೆಂಟು ಹೆಂಗೆ ಕಾಣಿಸುತ್ತೆ ಅಂತೇಳಿ ನಿಮಗೆ ತೋರಿಸ್ತೀನಿ. ಸೊ ಇವಾಗ ಕಾಣಿಸ್ತಿದ್ಯಾ, ಈ ಶೀಟ್ ಕಾಣಿಸ್ತಿದ್ದಿಲ್ಲ, ಇದು ಪ್ರಾಫಿಟ್ ಆ್ಯಂಡ್ ಲಾಸ್ ಸ್ಟೇಟ್ಮೆಂಟ್ ಅಂತ ಕೇಳ್ತಾರೆ. ಸೊ ಇವಾಗ ಫಸ್ಟ್ ಒನ್ ನೋಡಿ, ರೆವಿನ್ಯೂ. ಸೊ ರೆವಿನ್ಯೂ ಮಾರ್ಚ್ 2023. ಸೊ ನೋಡಿ ಲಾಸ್ಟ್ ಒನ್ ನೋಡಿ ಮಾರ್ಚ್ 2023 ರೆವಿನ್ಯೂ 6,684 crore ಆಗಿದೆ. ಸೊ ಈ ರೀತಿ ನಿಮಗೆ ರೆವಿನ್ಯೂ ಕಾಣಿಸ್ತಿದೆ, ಕರೆಕ್ಟ್ ಅಲ್ವಾ? ಮತ್ತು ಇವಾಗ ಕೆಳಗಡೆ ಬಂದುಬಿಡಿ. ಸೊ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಕೆಳಗಡೆ ಕಾಣಿಸ್ತಿದೆಯಾ, 2041 crore. ಸೊ ರೆವಿನ್ಯೂ 6,684 ಮತ್ತು ಎಲ್ಲ ಮೈನಸ್ ಮಾಡಿ ಡಿಪ್ರಿಸಿಯೇಷನು, ಇಂಟ್ರೆಸ್ಟು, ಎಕ್ಸ್ಪೆನ್ಸ್ ಎಲ್ಲ ಮೈನಸ್ ಮಾಡಿದ್ರೆ 2041 crore ಆಗಿದೆ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸು. ಸೊ ಟ್ಯಾಕ್ಸ್ ಎಷ್ಟು ಕಟ್ತಿದ್ದಾರೆ ಅಂತ ಹೇಳಿದ್ರೆ 26% ಟ್ಯಾಕ್ಸ್ ಕಟ್ತಿದ್ದಾರೆ, ಕಾಣಿಸ್ತಿದೆಯಾ? ಸೊ 26% ಟ್ಯಾಕ್ಸ್ ಕಟ್ತಿದ್ದಾರೆ. ಸೊ ಕೆಳಗಡೆ ಬರೋದ್ರೆ ನೆಟ್ ಪ್ರಾಫಿಟ್ಟು, ಆ್ಯಕ್ಚುಯಲ್ ಪ್ರಾಫಿಟ್ ಇದೆ, ನೆಟ್ ಪ್ರಾಫಿಟ್ಟು 1,500 crore. ಸೊ ಗೊತ್ತಾಯ್ತಲ್ವಾ ಹೆಂಗೆ ಕಾಣಿಸುತ್ತೆ ಇವಾಗ ಪ್ರಾಫಿಟ್ ಆ್ಯಂಡ್ ಲಾಸ್ ಸ್ಟೇಟ್ಮೆಂಟು. ಓಕೆ ಫ್ರೆಂಡ್ಸ್, ಇದಾಗಿತ್ತು ಪ್ರಾಫಿಟ್ ಆ್ಯಂಡ್ ಲಾಸ್ ಸ್ಟೇಟ್ಮೆಂಟು. ಸೊ ನಮ್ಮ ಫಂಡಮೆಂಟಲ್ ಅನಾಲಿಸಿಸಲ್ಲಿ ಇದೊಂದು ಪಾರ್ಟು. ಸೊ ನಾವು ಬ್ಯಾಲೆನ್ಸ್ ಶೀಟ್ ನೋಡಾಯಿತು, ಪ್ರಾಫಿಟ್ ಆ್ಯಂಡ್ ಲಾಸ್ ಉಂಟಾಯಿತು. ಸೊ ಇನ್ನೊಂದು ಪಾರ್ಟ್ ಇದೆ, ನೆಕ್ಸ್ಟ್ ಪಾರ್ಟ್ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಸೊ ದಯವಿಟ್ಟು ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಕಂಟೆಂಟ್ ಚೆನ್ನಾಗಿದೆ, ವಿಡಿಯೋ ಚೆನ್ನಾಗಿದೆ, ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ. ಓಕೆ ಫ್ರೆಂಡ್ಸ್, ನಿಮ್ಮ ಸಪೋರ್ಟ್ ಹಿಂಗೆ ಇರಲಿ ಅಂತೇಳಿ. ಬಾಯ್, ಟೇಕ್ ಕೇರ್. ನೆಕ್ಸ್ಟ್ ಪಾರ್ಟಲ್ಲಿ ಮೀಟ್ ಆಗೋಣ.